ಮಾಡೋ ಗುಂಡಾಗಳಿಗೆ ಶಿಕ್ಷೆ ಆಗಬೇಕು. ಕುರಿ ತುಡು ಮಾಡೋ ಗುಂಡಾಗಳಿಗೆ ಶಿಕ್ಷೆ ಆಗಬೇಕು. ಒಂದು ನಿಮಿಷ ತಡ್ರಿ. ತುಡು ಮಾಡೋ ಗುಂಡಾಗಳಿಗೆ ಶಿಕ್ಷೆ ಆಗಬೇಕು. ಕುರಿ ತುಡು ಮಾಡೋ ಗುಂಡಾಗಳಿಗೆ ಶಿಕ್ಷೆ ಆಗಬೇಕು. ಕುರಿ ತುಡು ಮಾಡೋ ಗುಂಡಾಗಳಿಗೆ ಶಿಕ್ಷೆ ಆಗಬೇಕು. ಮಾಡಿದಿರಬೇಕು ಶಿಕ್ಷೆ ಆಗಬೇಕು. ಕುರಿ ತುಡು ಮಾಡೋ ಗುಂಡಾಗಳಿಗೆ ಶಿಕ್ಷೆ ಆಗಬೇಕು. ಕುರಿ ತುಡು ಮಾಡೋ ಗುಂಡಾಗಳಿಗೆ ಶಿಕ್ಷೆ ಆಗಬೇಕು. ಕುರಿ ತುಡು ಮಾಡೋ ಗುಂಡಾಗಳಿಗೆ ಕುರಿ ತುಡು ಮಾಡೋ ಗುಂಡಾಗಳಿಗೆ ಶಿಕ್ಷೆ ಆಗಬೇಕು. ಸರ್ ನಾವು ಬೆಳಗಾವಿ ತಾಲೂಕದಿಂದ 3 ತಿಂಗಳು ಹೊತ್ತಾತು ಕುರಿ ತುಡುಗಾಗತ್ತಾವ ಸರ್. ಕುರಿ ತುಡುಗಾಗತ್ತಾವು ಕಮ್ಮಿ ಒಂದು 10 ತಂಡದನ್ನು ಕುರಿ ತೆಗೆದಾರ. ಅವು ತೆಗೆದ್ರೆ ವಡಗಾವ್ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಐತಿ, ಕಾಕ್ತಿ ಪೊಲೀಸ್ ಸ್ಟೇಷನ್ದಾಗೂ ಕಂಪ್ಲೇಂಟ್ ಐತಿ. ಇದ್ದಿದ್ರೆ ಅದು ಆ ತುಡುಗ ಕಂಪ್ಲೇಂಟ್ ಕೊಟ್ಟಿದ್ದು ಅಲ್ಲಿ ಪನ್ನಾಳ ಅಂತೇಳಿ ಮಹಾರಾಷ್ಟ್ರದಾಗ ಅವ್ರು ತುಡುಗರು ಸಿಕ್ಕಿದ್ದು ಆಯ್ತು. ನಮ್ಮ ಮಹಾರಾಷ್ಟ್ರ ಬೌಂಡ್ರಿ ಒಳಗೆ ಅವು ಅವು ಅಂಗಡಿ ಐತ್ರಿ, ಮಟನ್ ಶಾಪ್. ಕರ್ನಾಟಕದಾಗ ಒಂದು ಐತ್ರಿ, ಮಹಾರಾಷ್ಟ್ರದಾಗ ಒಂದು ಐತಿ. ಅವ್ನು ಸಿಕ್ಕಿದ್ರು ಇಷ್ಟು ಸಲ ನಾವು ಪೊಲೀಸ್ ಸ್ಟೇಷನ್ಗೆ ಹೋದ್ರು ಒಂದು ದಿನ ಅವ್ರನ್ನ ತಂದು ಹಿಂಗೆ ಮಾಡ್ತೇವೆ, ಚೌಕಸಿ ಮಾಡ್ತೇವೆ ಅನ್ನೋದು ಏನೂ ಇಲ್ಲದಕ್ಕೆ ನಾವು ಈ ಮೆಟ್ಟಿಗೆ ಇಲ್ಲಿ ಬರಬೇಕಾಗಿತ್ತು ರೀ. ಈಗ ಡಿ ಸಿಗೂ ಮನವಿ ಸಲ್ಲಿಸಿದ್ದೇವೆ ಸರ್, ಕಮಿಷನರ್ಗೂ ಮನವಿ ಸಲ್ಲಿಸಿದ್ದೇವೆ. ಇವ್ರು ಏನು ಮುಂದೆ ಕ್ರಮ ತೊಗೋತಾರೆ ನೋಡ್ಕ್ಯಾರ, ಅದ್ರ ಮುಂದೆ ನಾವು ಏನು ಮಾಡ್ಬೇಕನ್ನೋದು ಮುಂದೆ ಅದು ನೋಡ್ತೇವೆ. ಮಹಾರಾಷ್ಟ್ರ ಬೌಂಡ್ರಿ, ಕರ್ನಾಟಕ ಬೌಂಡ್ರಿ ಮೇಲೆ ಅವ್ನು ವೈನ್ ಶಾಪ್ ಐತ್ರಿ, ಮಟನ್ ಶಾಪ್ ಐತ್ರಿ. ಮಟನ್ ಶಾಪ್ ಇದ್ರೆ ಕರ್ನಾಟಕದಾಗ ಒಂದು ಐತ್ರಿ, ಮಹಾರಾಷ್ಟ್ರದಾಗ ಒಂದು ಐತಿ, ಅಲ್ಲೇ ಬೌಂಡ್ರಿ ಮೇಲೆ. ಅದೇ ಏರಿಯಾದಾಗ ತುಡುಗಾಗಿದ್ದಾವೆ. ಅವು ಅಲ್ಲಿ ಮಹಾರಾಷ್ಟ್ರದಾಗೂ ಸಿಕ್ಕಿದಾನೆ. ಅವು ಏನು ಮಾಡ್ತಾನೆ ರೀ, ಈ ಕಡೆ ಕುರಿ ತೊಗೊಂಡು ತುಡುಗು ಮಾಡಿ ಮಹಾರಾಷ್ಟ್ರದಾಗ ಹೋಗ್ತಾನೆ, ಮಹಾರಾಷ್ಟ್ರದಾಗ ಕುರಿ ತಂದು ಇಲ್ಲಿ ಇದು ಮಾಡ್ತಾನೆ. ಹೀಗಾಗಿ ಅದು ಏನೋ ಅವ್ನು ತುಂಬಿ ಬಂದು ಅವ್ನು ಸಿಕ್ಕಿದಾನೆ. ಸಿಕ್ಕರೆ ಅವ್ನು ಕರ್ಮ ಮಾಡಬೇಕಲ್ಲ, ಅವ್ನು ತಂದು ಇಲ್ಲಿ ಮಾಡಬೇಕು, ಚೌಕಸಿ ಮಾಡಬೇಕಲ್ಲ ಸರ್. 250 ಕುರಿ ತುಡುಗು ಮಾಡಿದ್ದೇನೆ ನಾವು ಒಪ್ಕೊರ್ಲಕ್ಕಾಗಿ ನಾವು ಕಂಪ್ಲೇಂಟ್ ಮಾಡಿ 1.5 ತಿಂಗಳು 2 ತಿಂಗಳು ಹೊತ್ತಾತು. ಇವ್ರು ಏನರ ಅದ್ರ ಬಗ್ಗೆ ಒಂದು ಸ್ವಲ್ಪ ನಮ್ಮ ಇವು 2 ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಅದಾವೆ, ಇವ್ರು ಕರ್ಮ ತೊಗೋಬೇಕಲ್ಲ ಸರ್. ಹಾಗಾಗಿ ಏನೂ ಮಾಡಿದಾಗ ಇವ್ರು ರಾತ್ರಿ ಹಗಲಿ ದುಡ್ದು 24 ತಾಸು ಡ್ಯೂಟಿ ಮಾಡ್ತಾರೆ ಸರ್. ಇವ್ರು ಬಂದವ್ರು ನೋಡಿ ಇವ್ರ ಪರಿಸ್ಥಿತಿ ಹೆಂಗೈತಿ ನಿಮ್ಗೆ ಕಾಣಿಸ್ತೈತಿ ಸರ್. ಆದರೆ ಅವ್ರದ್ದು ಯಾರು ವಿಚಾರ ಮಾಡ್ಬೇಕಾ? ಅದಕ್ಕಾಗಿ ನಾವು ಇಲ್ಲೆಲ್ಲ ಕೂಡಿ ನಮ್ಮ ತಾಲೂಕುದಾರರು ಎಲ್ಲರೂ ಬಂದು ಕೂಡಿ ಇದನ್ನೊಂದು ಏನೋ ನಮ್ಮದು ಸಾಹೇಬರು, ಡಿ ಸಿ ಸಾಹೇಬರು, ಕಮಿಷನರ್ ಸಾಹೇಬರು ಒಂದು ಏನೋ ಹಂತ ನಮ್ಗೆ ನ್ಯಾಯ ಕೊಡಿಸ್ತಾರೆ ಅನ್ನೋ ನಮ್ಗೆ ವಿಶ್ವಾಸ ಐತೆ. ಅದಕ್ಕಾಗಿ ನಾವು ಇಲ್ಲಿ ಬಂದು ಇವ್ರಿಗೆ ಮನವಿ ಸಲ್ಲಿಸಿದ್ದೇವೆ ಸರ್. ಅವರು ಏನು ಹೇಳೋದು ಹೇಳಿದ್ದಾರೆ ಸರ್. ಪಾಪ ಅವರು ಏನು ಹೇಳೋದ, ಏನು ಮಾಡಬೇಕು ಏನಿಲ್ಲ ಅನ್ನೋದು ಹೇಳಿದ್ದಾರೆ ಸರ್. ನಮಗೆ ಈಗ ಮತ್ತೊಂದು ಮೀಟಿಂಗ್ ಮಾಡೋಣ ಅಂದಾರೆ ಸರ್. ನಮ್ಮ ತಾಲೂಕಾದ ಎಲ್ಲ ಕೂಡಿ ಒಂದು ನೀವು ಹೇಳ್ರಿ, ನಾ ಅಲ್ಲಿಗೆ ಬಂದು ನಮ್ಮೆಲ್ಲ ಪೊಲೀಸ್ ಸ್ಟೇಷನ್ಗಳು ಎಸ್ ಪಿಗಳು ಸಿಪಾಯಿಗಳನ್ನ ಕರೆಸಿ ನಾ ಏನು ಹೇಳಬೇಕು ಏನು ಮಾಡಬೇಕು ಅನ್ನೋದು ಅಲ್ಲೇ ನಿಮ್ಗೆ ಹೇಳ್ತೇನೆ ಅಂದಾರೆ ಸರ್. ಬಾಗಣ್ಣ ಕಲ್ಲಪ್ಪ ನೆರೋಟಿ, ತಾಲೂಕು ಕುರುಬರ ಸಂಘದಿಂದ ನಾವು ಬಂದಿದ್ದೀವಿ. ಬೆಳಗಾವಿ ತಾಲೂಕು ಒಳಗೆ ಕುರಿಗಳು ನಾವು ಹೊಲಗೊಳದಾಗ ಮೇಯ್ಸ್ಕೊತ ತಿರುಗಾಡ್ಕೊತ ಸಂಚಾರಿ ಕುರುಬರು ನಾವು. ಕುರುಬರೊಳಗೆ ಈಗ ಹೊಲದೊಳಗೆ ಒಂದು 45-50 ಕುರಿ ಒಂದೊಂದು ಹಿಂಡದಾಗ ಇರುವುದರಿಂದ ಕುರುಬರ ರಾತ್ರಿ ವೇಳೆ ಮಲಗಿಸಿದ ವೇಳೆದಾಗ ರಾತ್ರಿ ವೇಳೆ ಕಳ್ಳರು ಬಂದ 10 ಕುರಿಗಳನ್ನ ಒಂದೊಂದು ಹಿಂಡದನ್ನು ತಗೊಂಡು ಹೋಗ್ತಾರೆ. ಗಾಡಿ ದೂರ ನಿಲ್ಲಿಸ್ತಾರೆ, ಬಂದ 7-8 ಮಂದಿ ಟೀಮ್ ಬಂದು ಕರ್ಕೊಂಡು ಹೋಗಾಕತ್ತಿದ್ದು ತುಡುಗು ಮಾಡ್ಕೊಂಡು ಹೋಗ್ಲಿಕ್ಕತ್ತಾರೆ. ಆ ತುಡುಗು ಮಾಡ್ಕೊಂಡು ಹೋಗಿದ್ದನ್ನು ನಾವು ಆಲ್ರೆಡಿ ಪೊಲೀಸ್ ಸ್ಟೇಷನ್ದಾಗ ಕಂಪ್ಲೇಂಟು ಮಾಡಿದ್ದೀವಿ. ಕಂಪ್ಲೇಂಟ್ ಮಾಡಿದ್ರೆ FIR ಮಾಡ್ಕೊಂಡಿದ್ದಾರೆ, ಅವ್ರು ಏನು ಕಾರ್ವಾಯಿನ ಮಾಡಿಲ್ಲ. ಆಲ್ರೆಡಿ ಕಳ್ಳರು ಪನ್ನಾಳ ಪೊಲೀಸ್ ಸ್ಟೇಷನ್ ಮಹಾರಾಷ್ಟ್ರ ಪನ್ನಾಳ ಪೊಲೀಸ್ ಸ್ಟೇಷನ್ದಾಗ ಹಿಡ್ದಾರ. ಅವನು ಇಲ್ಲಿ ತುಡಿಯೋದ ಅವನ ಹೆಸರು ಪವಾರ್ ಅಂತೇಳಿ. ಪವಾರ್ ಅಂತೇಳಿ ಹಿಡ್ದಾರು. ಅವ್ನು ಆಲ್ರೆಡಿ ಹಿಡ್ದ ಅವ್ನು ಇದು ಮಾಡ್ರೂ ನಾವು ಇಲ್ಲಿ ಬಂದು ಮಾಹಿತಿ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಟ್ರೂ ಅವ್ರು ಅವನ ಬಗ್ಗೆ ಕಾರ್ವಾಯಿ ಮಾಡ್ತಾಯಿಲ್ಲ. ಆಲ್ರೆಡಿ ಅಲ್ಲಿ ಮಹಾರಾಷ್ಟ್ರದವ್ರು ಹಿಡ್ಕೊಂಡು ಹೋಗಿ ಅವನ್ನೆಲ್ಲ ಇದು ಮಾಡಿದ್ದಾರೆ. ಆದರೆ ಇಲ್ಲಿ ನಾವು ಪೊಲೀಸರಿಗೆ ಹೋಗಿ ತಿಳಿಸಕ್ಕೆ ಹೋದ್ರೆ ಏನೇನೋ ಸಬೂತ್ ಹೇಳಿ ನಮ್ಮನ್ನು ಕಳಿಸ್ಕೊಡ್ಲಿಕ್ಕತ್ತಾರೆ. ಅದ್ರ ಸಲುವಾಗಿ ನಾವು ಇದು ಡಿ ಸಿ ಸಾಹೇಬ್ರಿಗೆ ಮತ್ತು ಪೊಲೀಸ್ ಕಮಿಷನರ್ ಸಾಹೇಬ್ರಿಗೆ ಬಂದು ಮನವಿ ಕೊಟ್ಟಿದ್ದೀವಿ. ಅದು ಅಲ್ಲದೆ ನಮಗೆ ಅಗದಿ ಒಳ್ಳೆಯದು ಒಂದು ರೆಸ್ಪಾನ್ಸ್ ಕೊಟ್ಟ. ಈಗ ಅಲ್ಲಿ ಒಂದು ಬೀಟ್ ಹಾಕ್ತೀವಿ, ಅದು ಅಲ್ಲದೆ ಬಂದು ನಾವು ಪೊಲೀಸರನ್ನ ರಾತ್ರಿ ಗಸ್ತು ಕೊಡ್ತೀವಿ ಅಂತೆಲ್ಲ ಹೇಳಿ ನಮಗೆ ಅಗದಿ ಪೂರ್ತಿ ಆಶ್ವಾಸನೆ ಕೊಟ್ಟಿದ್ದರು. ಆ ಊರಾಗನ ನಾವು ಒಂದು ಮೀಟಿಂಗ್ ಕರೆದ ಎಲ್ಲ ಸಮಾಜದ ಬಾಂಧವ್ರನ್ನೆಲ್ಲ ಕರೆದು ಒಂದು ಮೀಟಿಂಗ್ ಮಾಡ್ತೀವಿ ಅಂತ ಎಲ್ಲ ಹೇಳಿದರು. ಅವರು ಆಶ್ವಾಸನೆ ಕೊಟ್ಟಿದ್ದರಿಂದ
ಉದ್ದೇಶದಿಂದ ನಾವು ಇವತ್ತಿನ ಕಾರ್ಯಕ್ರಮ ಇದು ಮಾಡಿದ್ವಿ. ಯಾವ ಪೊಲೀಸ್ ಸ್ಟೇಷನ್ ನಾವು ಗ್ರಾಮೀಣ ಪೊಲೀಸ್ ಸ್ಟೇಷನ್ ಮತ್ತು ಕಾಕ್ತಿ ಪೊಲೀಸ್ ಸ್ಟೇಷನ್ ಲಿಮಿಟ್ ರೀ. ಈಗ ನಮ್ಗೆ ಆಲ್ರೆಡಿ ಆಗಿದ್ದು ಹೆಚ್ಚು ಬೆಳಗುಂದಿ ಏರಿಯಾದಾಗ ನಮಗೆ ಹೆಚ್ಚು ಕುರಿಗಳು ತುಡುಗಾಗಿದ್ದಾವೆ ರೀ. ಬೆಳಗುಂದಿ ಏರಿಯಾದಾಗಿರೋದು ಆ ಕಡೆ ಎಲ್ಲ ಕುರಿಗಾರನ್ನೆಲ್ಲ ಅವ್ರು ಬಂದದಕ್ಕೆ ಕುರಿಗಳನ್ನ ತೊಗೊಂಡು ಹೋಗಿದ್ದಾರೆ. ಅದನ್ನು ನಾವು ಗ್ರಾಮೀಣ ಪೊಲೀಸ್ ಸ್ಟೇಷನ್ದಾಗ ಕೊಟ್ಟಿದ್ದೀವಿ. ಕಡೋಲಿ ಏರಿಯಾದಾಗ ಕಾಕ್ತಿ ಏರಿಯಾದಾಗೂ ತುಡುಗಾಗಿದ್ದಕ್ಕಾಗಿ ನಾವು ಆಲ್ರೆಡಿ ಕಾಕ್ತಿ ಪೊಲೀಸ್ ಸ್ಟೇಷನ್ದಾಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಎಷ್ಟು ಕುರಿ ತುಡುಗಾಗ್ಯಾವ? ಸರ್ವಸಾಧಾರಣ 150ರಿಂದ 160 ಕುರಿ ತುಡುಗಾಗಿದ್ದಾವೆ. ಆದರೆ ಈಗ ಅವರು ಬರ್ಕೊಂಡಿದ್ದಾರೆ FIR ಪ್ರಕಾರ 45ರಿಂದ 50 ಕುರಿ ಮಾತ್ರ ಬರ್ಕೊಂಡಿದ್ದಾರೆ. ಎಲ್ಲ ರಿಜಿಸ್ಟರ್ದಾಗ ಬರ್ಕೊಂಡಿದ್ದಾರೆ. ಎಲ್ಲ ಪೊಲೀಸರು ಏನು ಹೇಳ್ತಾರೆ? ಪೊಲೀಸರು ಅಲ್ಲಿ ಹೋದ ಕೂಡಲೇ ಇಲ್ಲ ನಾವು ಅದು ಮಹಾರಾಷ್ಟ್ರ ಪೊಲೀಸ್ ಕಡೆಯಿಂದ ಪರ್ಮಿಷನ್ ತೊಗೋಬೇಕು, ನಾವು ಅವ್ರು ಶಿಖರಲ್ಲಿ ನಾವು ಪೊಲೀಸರು ಅವ್ರಿಗೆ ಹೇಳಿದಂಗೆ ನಾವೆಲ್ಲ ಮಾಹಿತಿ ತೊಗೊಂಡು ಅವ್ರನ್ನ ಕರ್ಕೊಂಡು ಬಂದು ಇದ ಕೆಲಸ ಮಾಡ್ತೀವಿ, ನಮ್ಮನ್ನು ಅಗದಿ ಸಬೂತು ಮಾಡಿ ಅಗದಿ ನಿಮ್ಮನ್ನು ನಕ್ಕಿ ಪರಿಹಾರ ಕೊಡಿಸ್ತೇವೆ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಅದರ ಸಲುವಾಗಿ ನಾವು ಇಂದು ಕಮಿಷನರ್ ಆಫೀಸ್ಗೆ ಬಂದಿದ್ದೀವಿ. ಇನ್ನೂ ಮಟ್ಟ ಯಾವುದೂ ಒಂದು ಇದಾಗಿಲ್ಲ. ಈ ಸಪೋಸ್ ಇನ್ನೂ ಮುಂದೆ ಹಿಂಗೆ ಕಂಟಿನ್ಯೂ ಆದ ಉಗ್ರ ಹೋರಾಟ ಮಾಡ್ತೇವೆ ಅಂತೇಳಿ ಈ ಸಲ ನಾವು ಎಚ್ಚರಿಕೆ ಕೊಡ್ತೀವಿ. ಎಲ್ಲ